ಹಲೋ ಆ್ಯಂಡ್ ವೆಲ್ಕಮ್ ಟು ಯುವರ್ ಡ್ರೀಮ್ ಗೈಡ್. ಮೈ ನೇಮ್ ಇಸ್ ಪ್ರೇಮ್. ಇಂದು ನಾವು ಈ ಸೆಷನ್ನಲ್ಲಿ ಭಾರತದ ರಾಷ್ಟ್ರಪತಿ ಮತ್ತು ಭಾರತದ ರಾಷ್ಟ್ರಪತಿಯಾಗಲು ಬೇಕಾಗಿರ್ತಕ್ಕಂತಹ ಅರ್ಹತೆಗಳೇನು, ಯಾವುದೇ ಒಬ್ಬ ವ್ಯಕ್ತಿ ಭಾರತದ ರಾಷ್ಟ್ರಪತಿ ಆಗಬಹುದಾ, ಮತ್ತು ಭಾರತದ ರಾಷ್ಟ್ರಪತಿಯ ಎಲೆಕ್ಷನ್ ಏನು, ಅದರ ಪ್ರೋಸೆಸ್ ಏನು, ಮತ್ತು ಭಾರತದ ರಾಷ್ಟ್ರಪತಿಯ ಒಂದು ಅಧಿಕಾರಾವಧಿ ಎಷ್ಟು ವರ್ಷ, ತದನಂತರ ಭಾರತದ ರಾಷ್ಟ್ರಪತಿಯವರು ತಾನು ಅಧಿಕಾರದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಅವರೇನಾದರೂ ನಿಧನ ಹೊಂದಿದರೆ ಅಥವಾ ರಾಜೀನಾಮೆ ಸಲ್ಲಿಸಿದರೆ ತದನಂತರ ಯಾರು ರಾಷ್ಟ್ರಪತಿಯ ಹುದ್ದೆಯನ್ನು ನಿರ್ವಹಿಸುತ್ತಾರೆ, ಮತ್ತೆ ರಾಷ್ಟ್ರಪತಿ ಮತ್ತೊಮ್ಮೆ ಆಯ್ಕೆಯಾಗಬಹುದಾ, ಮರುಚುನಾವಣೆಗೆ ಸ್ಪರ್ಧಿಸಬಹುದಾ, ಮತ್ತೆ ರಾಷ್ಟ್ರಪತಿ ಚುನಾವಣೆಯ ಸಂಪೂರ್ಣ ಒಂದು ಪ್ರಕ್ರಿಯೆ ಏನು ಎನ್ನುವುದನ್ನು ಈ ಸೆಷನ್ ಅಲ್ಲಿ ನಾವು ನೋಡೋಣ. ಆರ್ಟಿಕಲ್ 52, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ದೇರ್ ಶಾಲ್ ಬಿ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇಲ್ಲಿ ನೋಡಿ, ಭಾರತದ ರಾಷ್ಟ್ರಪತಿಯ ಹುದ್ದೆ ಅಂತಕ್ಕಂಥದ್ದು ಯಾವಾಗಲೂ ಅದು ಖಾಲಿ ಇರುವ ಹಾಗಿಲ್ಲ. ಎಂತಹ ಸಂದರ್ಭ ಬರಲಿ ಭಾರತದ ರಾಷ್ಟ್ರಪತಿಯಾಗಿ ಯಾರಾದರೂ ಒಬ್ರು ಇರಲೇಬೇಕು. ಆದ್ದರಿಂದ ಆರ್ಟಿಕಲ್ 52 ಅಲ್ಲಿ ದೇರ್ ಶಾಲ್ ಬಿ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ನಮ್ಮ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆ. ಅಂದ್ರೆ ಎಂತಹ ಸಂದರ್ಭದಲ್ಲಿ ಆದರೂ ಕೂಡ ಭಾರತದ ರಾಷ್ಟ್ರಪತಿಯವರ ಸ್ಥಾನ ಖಾಲಿಯಾಗಿರುವುದಿಲ್ಲ. ಈಗ ರಾಮನಾಥ್ ಕೋವಿಂದ್ ಅವರ ಅಧಿಕಾರಾವಧಿ ಜುಲೈ 24, 2022 ಮುಕ್ತಾಯಗೊಳ್ಳುತ್ತದೆ. ಜುಲೈ 24 ಒಳಗಾಗಿ ಮತ್ತೊಮ್ಮೆ ರಾಷ್ಟ್ರಪತಿಯ ಚುನಾವಣೆಯನ್ನು ನಡೆಸಿ ದ್ರೌಪದಿ ಮುರ್ಮು ಅವರನ್ನ 15ನೇ ಭಾರತದ ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅಂದ್ರೆ ಇದೇನು ಹೇಳುತ್ತೆ ಅಂತಂದ್ರೆ ಭಾರತದ ರಾಷ್ಟ್ರಪತಿಯವರ ಸ್ಥಾನ ಯಾವ ಸಂದರ್ಭದಲ್ಲಿ ಕೂಡ ಖಾಲಿಯಾಗಿರುವುದಿಲ್ಲ. ಅಂದ್ರೆ ಅವರು ರೆಸಿಗ್ನೇಷನ್ ಕೊಟ್ಟಾಗ ಆದ್ರೂ ಆಗ್ಲಿ, ಅವರು ಡೆತ್ ಆದಾಗ ಆದ್ರೂ ಆಗ್ಲಿ, ಎಂತಹ ಒಂದು ಸಂದರ್ಭ ಬಂದರೂ ಕೂಡ ಭಾರತದ ರಾಷ್ಟ್ರಪತಿಯವರ ಹುದ್ದೆ ಖಾಲಿಯಾಗಿರುವ ಆಗಿಲ್ಲ. ಭಾರತದ ರಾಷ್ಟ್ರಪತಿಯವರನ್ನ ಭಾರತದ ಪ್ರಥಮ ಪ್ರಜೆ ಅಂತ ಹೇಳಿ ನಾವು ಕರಿತೀವಿ. ಈ ಭಾರತದ ಪ್ರಥಮ ಪ್ರಜೆ ಅಂತ ಅಂದ್ರೆ ನಾವು ಈಗ ಸೆನ್ಸಸ್ ನಡೆಯುತ್ತೆ, ಜನಗಣತಿ ನಡೆಯುತ್ತೆ. ಜನಗಣತಿ ಪ್ರತಿ 10 ವರ್ಷಕ್ಕೊಮ್ಮೆ ನಡೆಯುತ್ತೆ. ಆ ಒಂದು ಜನಗಣತಿ ನಡೆಯುವ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಯವರನ್ನೇ ಕೂಡ ಮೊಟ್ಟ ಮೊದಲನೆಯ ಪ್ರಜೆಯಾಗಿ ಭಾರತದ ಮೊಟ್ಟ ಮೊದಲನೆಯ ಪ್ರಜೆಯಾಗಿ ಆ ಸೆನ್ಸಸ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ತದನಂತರ ಜನಗಣತಿಯಲ್ಲಿ ಅವರ ಕುಟುಂಬದವರ ಒಂದು ವಿವರಣೆಯನ್ನು ತೆಗೆದುಕೊಳ್ಳುತ್ತಾರೆ. ಅಂದ್ರೆ ಭಾರತದಲ್ಲಿ ನಡೆಯತಕ್ಕಂತಹ ಜನಗಣತಿಯಲ್ಲೂ ಕೂಡ ಭಾರತದ ರಾಷ್ಟ್ರಪತಿಯವರೇ ಮೊದಲಿಗರಾಗಿರುತ್ತಾರೆ. ಅಂದ್ರೆ ಈಗ ನೋಡೋಣ, ಭಾರತದ ಪ್ರಪ್ರಥಮ ಪ್ರಜೆ ಅವರು ರಾಷ್ಟ್ರಪತಿ, ಅವ್ರಿಗೆ ಎಲ್ಲ ಪವರ್ ಇರುತ್ತೋ ಅಥವಾ ಅವ್ರ ಪವರ್ ಬೇರೆ ಕಡೆ ಇರುತ್ತೋ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ. ಈಗ ಬ್ರಿಟನ್, ಇಂಗ್ಲೆಂಡ್ ಅನ್ನ ತಗೊಂಡ್ರೆ ಇಲ್ಲಿ ಕ್ವೀನ್ ಇಸ್ ದ ಹೆಡ್ ಆಫ್ ದ ಸ್ಟೇಟ್. ಅಲ್ಲಿ ರಾಣಿಯೇ ಬ್ರಿಟನ್ನಿನ ರಾಜ್ಯದ ಮುಖ್ಯಸ್ಥರು. ಬ್ರಿಟನ್ ರಾಷ್ಟ್ರದ ಒಂದು ಮುಖ್ಯಸ್ಥರು ಯಾರು ಅಂದ್ರೆ ಅಲ್ಲಿರ್ತಕ್ಕಂತಹ ರಾಣಿ. ನಾವು ಕೂಡ ಬ್ರಿಟನ್ ಮಾದರಿಯ ಒಂದು ಸಂಸದೀಯ ಸರ್ಕಾರವನ್ನು ನಾವು ಅಳವಡಿಸಿಕೊಂಡಿರತಕ್ಕಂತಹ ಭಾರತದ ಒಂದು ಸಂವಿಧಾನದಲ್ಲೂ ಕೂಡ ನಮ್ಮ ಪ್ರೆಸಿಡೆಂಟ್ಗೆ ಇವೆಲ್ಲ ಅಧಿಕಾರಗಳು ಇರ್ತಾವ, ಅಥವಾ ಪ್ರೆಸಿಡೆಂಟ್ ಬದಲಾಗಿ ಬೇರೆಯವರು ಯಾರಾದ್ರೂ ಅಧಿಕಾರವನ್ನ ಮಾಡ್ತಾ ಅಂತಕ್ಕಂಥದ್ದನ್ನ ಮುಂದಿನ ಇದರಲ್ಲಿ ನೋಡೋಣ. ಬ್ರಿಟನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಕ್ವೀನ್, ಅಲ್ಲಿರ್ತಕ್ಕಂತಹ ರಾಣಿ ಹೆಡ್ ಆಫ್ ದ ಸ್ಟೇಟ್ ಆಗಿದ್ರು ಕೂಡ ಎಲ್ಲ ಅಧಿಕಾರಗಳು ಎಲ್ಲ ಒಂದು ಪವರ್ಗಳು ಅಲ್ಲಿರ್ತಕ್ಕಂತಹ ಪ್ರಧಾನಮಂತ್ರಿಯವರಿಗೆ ಇರತಕ್ಕಂಥದ್ದು. ಅಲ್ಲಿ ರಾಣಿ ತನ್ನ ಸ್ವಇಚ್ಛೆಯಿಂದ ಯಾವುದೇ ಒಂದು ಅಧಿಕಾರವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿರ್ತಕ್ಕಂತಹ ಒಂದು ಪ್ರಧಾನಮಂತ್ರಿ ಅಲ್ಲಿರ್ತಕ್ಕಂತಹ ಒಂದು ಮಿನಿಸ್ಟರ್ಸ್ಗಳು ಈ ರಾಣಿಯ ಪರವಾಗಿ ಎಲ್ಲ ಅಧಿಕಾರಗಳನ್ನು ಚಲಾಯಿಸ್ತಕ್ಕಂಥದ್ದು. ಈಗ ನಾವು ಭಾರತದ ರಾಷ್ಟ್ರಪತಿಯವರನ್ನು ನೋಡ್ತಾ ಹೋಗೋಣ. ಭಾರತದ ಪ್ರಥಮ ಪ್ರಜೆ. ಈ ಭಾರತದ ಪ್ರಥಮ ಪ್ರಜೆಗೆ ಒಂದು ರಿಯಲ್ ಪವರ್ ಅಧಿಕಾರಗಳು ಇರ್ತಾವ, ಅಥವಾ ಅವರ ಬದಲಾಗಿ ಬೇರೆಯವರು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ ಆಗಿರ್ಬೋದು, ಅವರಿಗೆ ಅಧಿಕಾರ ಇರ್ತಾವ ಅಂತಕ್ಕಂಥದ್ದನ್ನ ಈಗ ನೋಡ್ತಾ ಹೋಗೋಣ. 1971 UNR ರಾವ್ ವರ್ಸಸ್ ಇಂದಿರಾ ಗಾಂಧಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅಂತ ಅಂದ್ರೆ, ನಾಮಿನಲ್ ಪವರ್, ನಾಮ ಮಾತ್ರ ಅಧಿಕಾರಗಳು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರುತ್ತೆ. ಕೇವಲ ನಾಮ ಮಾತ್ರ ಅಧಿಕಾರಗಳು. ಅಂದ್ರೆ ಅವರ ಪ್ರೆಸಿಡೆಂಟ್ ಅವರ ಹೆಸರಿನಲ್ಲಿ ಎಲ್ಲ ಅಧಿಕಾರಗಳನ್ನು ಪ್ರೈಮ್ ಮಿನಿಸ್ಟರ್ ಅವರು ಮಾಡ್ತಾ ಹೋಗ್ತಕ್ಕಂಥದ್ದು. ರಿಯಲ್ ಹೆಡ್ ಅಂತಕ್ಕಂಥದ್ದು ಪ್ರೈಮ್ ಮಿನಿಸ್ಟರ್. ಅಂದ್ರೆ ಕೇವಲ ನಾಮ ಮಾತ್ರ ಅಧಿಕಾರಗಳು ಭಾರತದ ರಾಷ್ಟ್ರಪತಿಯವರಿಗಿದ್ದು, ಅವರ ಪರವಾಗಿ ಭಾರತದ ಪ್ರಧಾನಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟ ಅಂತಕ್ಕಂಥದ್ದು ಒಂದು ರಿಯಲ್ ಪವರ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದ್ರೆ, ಬಟ್ ನಮ್ಮಲ್ಲಿ ಈ ತರ ನಾಮಿನಲ್ ಪವರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರುತ್ತೆ, ರಿಯಲ್ ಹೆಡ್ ಆಫ್ ಸ್ಟೇಟ್ ಬಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಬಟ್ US ಎಲ್ಲಿ ಹಂಗಾಗಲ್ಲ. ಅಲ್ಲಿ USA ರಾಷ್ಟ್ರಪತಿಗಳು, ಅಲ್ಲಿರ್ತಕ್ಕಂತಹ USA ಪ್ರೆಸಿಡೆಂಟ್, ಅಲ್ಲಿರ್ತಕ್ಕಂತಹ ರಿಯಲ್ ಪವರ್ ಅನ್ನ ಅವರು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ನಮ್ಮ ಭಾರತದ ಮತ್ತೆ UK ಕಾನ್ಸ್ಟಿಟ್ಯೂಷನ್ ಎರಡಲ್ಲಿ ಕೂಡ
ಭಾರತದ ರಾಷ್ಟ್ರಪತಿಯವರು ಕೇವಲ ನಾಮನಿರ್ದೇಶಿತರಾಗಿರ್ತಾರೆ ಮಾತ್ರ. ಆದ್ದರಿಂದಲೇ ಕೆಲವರು ಈ ಒಂದು ರಾಷ್ಟ್ರಪತಿಯ ಹುದ್ದೆಯನ್ನ ಕೇವಲ ನಾಮ ಮಾತ್ರ ಹುದ್ದೆ ಅಂತ ಕೂಡ ಕೆಲವರು ಕನ್ಸಿಡರ್ ಮಾಡ್ತಕ್ಕಂಥದ್ದು. ಆರ್ಟಿಕಲ್ 24 ಏನು ಹೇಳುತ್ತೆ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ ಟು ಏಡ್ ಅಂಡ್ ಅಡ್ವೈಸ್ ದ ಪ್ರೆಸಿಡೆಂಟ್. ಅಂದ್ರೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಮತ್ತೆ ಅವರ ಸಚಿವ ಸಂಪುಟ ರಾಷ್ಟ್ರಪತಿಗೆ ಸಲಹೆಯನ್ನ ಕೊಡ್ತಕ್ಕಂಥದ್ದು. ಮತ್ತೆ ಭಾರತದ ರಾಷ್ಟ್ರಪತಿಯವರಿಗೆ ಯಾವುದೇ ರೀತಿಯ ಡಿಸ್ಕ್ರಿಷನರಿ ಪವರ್ ಇರುವುದಿಲ್ಲ. ಅಂದ್ರೆ ಡಿಸ್ಕ್ರಿಷನರಿ ಪವರ್ ಅಂದ್ರೆ ಏನು ಅಂದ್ರೆ ತನ್ನಿಷ್ಟ ಬಂದಂತೆ ಮಾಡ್ತಕ್ಕಂಥದ್ದು. ನಮಗೆ ಕ್ಲಿಯರ್ ಆಯ್ತು. ನಮ್ಮ ಭಾರತದಲ್ಲಿರ್ತಕ್ಕಂತಹ ರಾಷ್ಟ್ರಪತಿಗಳು ಕೇವಲ ನಾಮನಿರ್ದೇಶಿತರಾಗಿರ್ತಾರೆ. ಬಟ್ ರಿಯಲ್ ಅಧಿಕಾರಗಳೆಲ್ಲವೂ ಭಾರತದ ಪ್ರಧಾನಮಂತ್ರಿ ಮತ್ತೆ ಅವರ ಸಚಿವ ಸಂಪುಟದ ಕೈಯಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ಭಾರತದ ರಾಷ್ಟ್ರಪತಿಯವರಿಗೆ ತಮ್ಮಿಷ್ಟದಂತೆ ಯಾವುದೇ ರೀತಿಯ ಡಿಸ್ಕ್ರಿಷನರಿ ಪವರ್ ಅಂತಕ್ಕಂಥದ್ದು ಇರುವುದಿಲ್ಲ. ಅಂದ್ರೆ ತಮಗೆ ಯಾವ ಒಂದು ಅಧಿಕಾರ ತೋಚುತ್ತೋ ಅದನ್ನ ಮಾಡುವ ಒಂದು ಅಧಿಕಾರ ರಾಷ್ಟ್ರಪತಿಯವರಿಗೆ ಇರುವುದಿಲ್ಲ. ಅವರು ಪ್ರೈಮ್ ಮಿನಿಸ್ಟರ್ ಮತ್ತೆ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ ಅವರ ಸಲಹೆಯಂತೆ ಅವರು ನಡೆದುಕೊಳ್ಬೇಕು ರಾಷ್ಟ್ರಪತಿಯವರು ಅಂತಕ್ಕಂಥದ್ದು. ಈಗ ರಾಷ್ಟ್ರಪತಿಯವರ ಎಲೆಕ್ಷನ್ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಭಾರತದ ರಾಷ್ಟ್ರಪತಿಯವರಿಗೆ ಕೇವಲ ಒಂದು ಡಿಸ್ಕ್ರಿಷನರಿ ಪವರ್ ಇದೆ. ಅದೇನಂತ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಪ್ರಧಾನಮಂತ್ರಿಯಾಗಿ ರಾಷ್ಟ್ರಪತಿಯವರು ಸೆಲೆಕ್ಟ್ ಮಾಡಬಹುದು. ಬಟ್ ಆ ವ್ಯಕ್ತಿ ಆಯ್ಕೆಯಾದಂತಹ ವ್ಯಕ್ತಿ ಲೋಕಸಭೆಯಲ್ಲಿ ಮೆಜಾರಿಟಿ ಪ್ರೂವ್ ಮಾಡಬೇಕು. ಲೋಕಸಭೆಯಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ವ್ಯಕ್ತಿ ಮೆಜಾರಿಟಿ ಪ್ರೂವ್ ಮಾಡಬೇಕು. ಆ ಮೆಜಾರಿಟಿ ಇಲ್ಲ ಅಂತ ಬಂದ್ರೆ ಅವನು ಅವಾಗಲೇ ಕೂಡ ರಿಸೈನ್ ಮಾಡಿಬಿಡ್ಬೇಕು. ಇದು ಈ ಒಂದು ಅಧಿಕಾರ ಮಾತ್ರ ಪ್ರೆಸಿಡೆಂಟ್ಗೆ ಇರ್ತಕ್ಕಂಥದ್ದು. ಇನ್ನೆಲ್ಲ ಉಳಿದ ಅಧಿಕಾರಗಳು ಪ್ರಧಾನಮಂತ್ರಿ ಮತ್ತು ಅವರ ಸಚಿವ ಸಂಪುಟ ಕೊಡ್ತಕ್ಕಂತಹ ಸಲಹೆ ಮೇರೆಗೆ ರಾಷ್ಟ್ರಪತಿಯರು ಚಲಾಯಿಸ್ತಕ್ಕಂಥದ್ದು. ನಾವು ಈಗ ಭಾರತದ ರಾಷ್ಟ್ರಪತಿಯವರ ಚುನಾವಣೆಯ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅಂದ್ರೆ ಈಗ ಭಾರತದ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ನಾವು ಭಾಗವಹಿಸ್ತೀವಾ, ಭಾರತದ ಪ್ರಜೆಗಳು ಭಾಗವಹಿಸ್ತೀವಾ, ಮತ್ತೆ ಭಾರತದ ಪ್ರಜೆಗಳು ಭಾರತದ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡ್ಕೊಳ್ತಾರ? ಹೌದು, ಭಾರತದ ಪ್ರಜೆಗಳು ಆಯ್ಕೆ ಮಾಡ್ತಾರೆ. ಆದ್ರೆ ಹೇಗೆ ಅಂತಂದ್ರೆ ನಾವು ಫಾರ್ ಎಕ್ಸಾಂಪಲ್ ನಾನು ನಮ್ಮ MP ಮತ್ತೆ ನಮ್ಮ MLA ಮತ್ತು MLAಗೆ ನಾನು ವೋಟ್ ಹಾಕ್ತೀನಿ. ನಾನು MP ಮತ್ತು MLAಗೆ ವೋಟ್ ಹಾಕಿರ್ತಕ್ಕಂತಹ ಈ ಆಯ್ಕೆಯಾದಂತಹ MLAಗಳು ನಮ್ಮ ಪರವಾಗಿ ಪ್ರೆಸಿಡೆಂಟ್ ಎಲೆಕ್ಷನ್ ನಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ವೋಟ್ ಮಾಡ್ತಕ್ಕಂಥದ್ದು. ಅಂದ್ರೆ ನಾವು ಪರೋಕ್ಷ ಚುನಾವಣೆಯ ಮೂಲಕ ಭಾರತದ ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡ್ತೀವಿ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ? ಆ ಒಂದು ಭಾಗವಹಿಸೋದನ್ನ ವಿಶೇಷ ಮತದಾರರ ವರ್ಗ ಅಂತ ಹೇಳಿ ಕರಿತೀವಿ. ಭಾರತದ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ವರ್ಗ ಅದು ಎಲೆಕ್ಟರಲ್ ಕಾಲೇಜ್ ಅಂತಾನೂ ಕೂಡ ನಾವು ಕರಿತೀವಿ. ಆ ಒಂದು ವಿಶೇಷ ವರ್ಗದಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ಎಲೆಕ್ಟೆಡ್ ಮೆಂಬರ್ ಆಫ್ ಬೋತ್ ದ ಹೌಸ್ ಆಫ್ ದ ಪಾರ್ಲಿಮೆಂಟ್. ಸಂಸತ್ತಿನಲ್ಲಿರ್ತಕ್ಕಂತಹ ಎರಡೂ ಸದನಗಳಲ್ಲಿರ್ತಕ್ಕಂತಹ ಚುನಾಯಿತ ಸದಸ್ಯರು ಮಾತ್ರ ಈ ಸಂಸತ್ತಿನಿಂದ ಭಾರತದ ರಾಷ್ಟ್ರಪತಿಯವರಿಗೆ ವೋಟ್ ಮಾಡುವುದಕ್ಕೆ ಅರ್ಹರಾಗಿರ್ತಾರೆ. ಅಂದ್ರೆ ಅಲ್ಲಿರ್ತಕ್ಕಂತಹ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ. ಲೋಕಸಭೆಯಲ್ಲಿ ಇರ್ತಾರೆ ಮತ್ತೆ ರಾಜ್ಯಸಭೆ ಎರಡರಲ್ಲೂ ಕೂಡ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ. ಆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿರ್ತಕ್ಕಂತಹ ನಾಮಿನೇಟೆಡ್ ಮೆಂಬರ್ಸ್ ಭಾರತದ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸಲ್ಲ. ಇಲ್ಲಿ ಕೇವಲ ಎಲೆಕ್ಟೆಡ್ ಪೀಪಲ್ ಏನು MP MLAಗಳು ಭಾರತದ ಪ್ರಜೆಗಳಿಂದ ಆಯ್ಕೆಯಾಗಿರ್ತಾರೋ ಅವರಿಂದ ಭಾರತದ ರಾಷ್ಟ್ರಪತಿಯವರು ಆಯ್ಕೆ ಆಗ್ತಕ್ಕಂಥದ್ದು. ನಂಬರ್ 2, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಭಾರತದಲ್ಲಿರ್ತಕ್ಕಂತಹ ಎಲ್ಲ ರಾಜ್ಯಗಳ ಚುನಾಯಿತ ಸದಸ್ಯರುಗಳು. ಅಂದ್ರೆ ಅಲ್ಲಿರ್ತಕ್ಕಂತಹ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅಂದ್ರೆ ವಿಧಾನಸಭೆಯಲ್ಲಿ ಇರ್ತಕ್ಕಂತಹ ಚುನಾಯಿತ ಸದಸ್ಯರುಗಳು ಭಾರತದ ರಾಷ್ಟ್ರಪತಿಯವರ ಎಲೆಕ್ಷನ್ ನಲ್ಲಿ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು. ತದನಂತರ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಯೂನಿಯನ್ ಟೆರಿಟರೀಸ್ ಆಫ್ ಡೆಲ್ಲಿ ಅಂಡ್ ಪುದುಚೇರಿ. ಭಾರತದ ರಾಷ್ಟ್ರಪತಿಯವರ ಒಂದು ಆಯ್ಕೆಯ ಸಂದರ್ಭದಲ್ಲಿ ಭಾರತದಲ್ಲಿರ್ತಕ್ಕಂತಹ ಕೇಂದ್ರಾಡಳಿತ ಪ್ರದೇಶಗಳಾದಂತಹ ಡೆಲ್ಲಿ ಮತ್ತೆ ಪುದುಚೇರಿಯಲ್ಲಿರ್ತಕ್ಕಂತಹ ಚುನಾಯಿತ ಸದಸ್ಯರುಗಳು ಕೂಡ ಭಾರತದ ರಾಷ್ಟ್ರಪತಿಯ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಅಂದ್ರೆ ಲಾಂಗ್ ಸ್ಟೋರಿ ಶಾರ್ಟ್, ಇಲ್ಲಿ ಭಾರತದ ರಾಷ್ಟ್ರಪತಿಯವರ ಎಲೆಕ್ಷನ್ ನಲ್ಲಿ ಭಾರತದ ಪ್ರಜೆಗಳು ಇಂಡೈರೆಕ್ಟ್ ಆಗಿ ಪಾಲ್ಗೊಳ್ತಾರೆ. ಅದೇಗೆ ಅಂದ್ರೆ ನಮ್ಮಿಂದ ಚುನಾಯಿತವಾಗಿರ್ತಕ್ಕಂತಹ MLA ಮತ್ತು MPಗಳು ಭಾರತದ ರಾಷ್ಟ್ರಪತಿಯವರ
ಒಂದು ಎಲೆಕ್ಷನ್ ಅಲ್ಲಿ ಭಾಗವಹಿಸುವುದರ ಮೂಲಕ ಭಾರತೀಯ ಪ್ರಜೆಗಳ ಒಂದು ಎಲ್ಲ ಹಿತಾಸಕ್ತಿಗಳನ್ನು ಕೂಡ ಅವರು ಭಾರತದ ರಾಷ್ಟ್ರಪತಿಯ ಎಲೆಕ್ಷನ್ ಅಲ್ಲಿ ಒಂದು ಪ್ರದರ್ಶಿಸ್ತಕ್ಕಂಥದ್ದು. ನಮ್ಮ ಭಾರತದಲ್ಲಿ MLA ಮತ್ತು MP ಗಳ ಚುನಾವಣೆಗೂ ಮತ್ತೆ ರಾಷ್ಟ್ರಪತಿಯವರ ಚುನಾವಣೆಗೂ ಏನು ವ್ಯತ್ಯಾಸ ಅಂತ ಹೇಳಿ ಸಂಪೂರ್ಣವಾಗಿ ಈಗ ನೋಡೋಣ. ಈಗ MLA MP ಚುನಾವಣೆಗೆ ವಿವಿಧ ಮತದಾರ ಕ್ಷೇತ್ರಗಳನ್ನಾಗಿ ಡಿವೈಡ್ ಮಾಡ್ತೀವಿ. ಭಾರತದಲ್ಲಿ ವಿವಿಧ ಮತದಾರ ಕ್ಷೇತ್ರಗಳಾಗಿ ಡಿವೈಡ್ ಆಗ್ತಕ್ಕಂಥದ್ದು MLA MP ಎಲೆಕ್ಷನ್ ಅಲ್ಲಿ. ತದನಂತರ ಇಲ್ಲಿ MLA ಎಲೆಕ್ಷನ್ ಅಲ್ಲಿ ಮೆಜಾರಿಟಿ ಆಫ್ ವೋಟ್ ಕನ್ಸಿಡರ್ ಮಾಡಲ್ಲ. ಮೆಜಾರಿಟಿ ಆಫ್ ವೋಟ್ ಇಟ್ ಮೀನ್ಸ್ ಮೋರ್ ದೆನ್ 50% ಆಫ್ ವೋಟ್ ಯಾರು ತೆಗೆದುಕೊಂಡಿರ್ತಾರೋ ಅವರು ಇಲ್ಲಿ MLA MP ಎಲೆಕ್ಷನ್ ಅಲ್ಲಿ ವಿನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಲ್ಲ. ಇಲ್ಲಿ ಹೇಗಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಕ್ಯಾಂಡಿಡೇಟ್ ಎ, ಕ್ಯಾಂಡಿಡೇಟ್ ಬಿ ಅಂಡ್ ಕ್ಯಾಂಡಿಡೇಟ್ ಸಿ ಅವರು ಈಗ ಒಂದು ಯಾವುದೇ ಒಂದು ಮತದಾರ ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದಾರೆ. ಆ ಕ್ಯಾಂಡಿಡೇಟ್ ಎ ಅಂತಕ್ಕಂಥವನು 50,000 ವೋಟ್ ತಗೊಂಡಿದ್ದಾನೆ. ಕ್ಯಾಂಡಿಡೇಟ್ ಬಿ ಅಂತಕ್ಕಂಥವನು 45,000 ವೋಟ್ ತಗೊಂಡಿದ್ದಾನೆ. ಕ್ಯಾಂಡಿಡೇಟ್ ಸಿ ಅಂತಕ್ಕಂಥವನು 30,000 ವೋಟ್ ತಗೊಂಡಿದ್ದಾನೆ. ಇಲ್ಲಿ MLA MP ಎಲೆಕ್ಷನ್ ಅಲ್ಲಿ ಹೈಯೆಸ್ಟ್ ನಂಬರ್ ಆಫ್ ದ ವೋಟ್ ಯಾರು ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿರ್ತಾರೋ ಅವರು ಆ ಕ್ಷೇತ್ರದ MLA ಅಥವಾ MP ಆಗಿ ಆಯ್ಕೆ ಆಗ್ತಕ್ಕಂಥದ್ದು. ಇಲ್ಲಿ ಮೋರ್ ದೆನ್ 50% ಆಫ್ ವೋಟ್ ನಮಗೇನು ಬೇಕಾಗಿಲ್ಲ. ಈ ಒಂದು ಮೋರ್ ದೆನ್ 50% ಆಫ್ ವೋಟು ಇಲ್ಲಿ ಈ ಮೆಜಾರಿಟಿ ಅಂತಕ್ಕಂತಹ ವೋಟ್ ಅನ್ನ MLA MP ಎಲೆಕ್ಷನ್ ಅಲ್ಲಿ ನಾವು ಕನ್ಸಿಡರ್ ಮಾಡಲ್ಲ. ಬಟ್ ಹೈಯೆಸ್ಟ್ ನಂಬರ್ ಆಫ್ ದ ವೋಟ್ ಯಾರು ತೆಗೆದುಕೊಂಡಿರ್ತಾರೋ ಅವರೇ ಕೂಡ MLA ಮತ್ತು MP ಚುನಾಯಿತರಾಗ್ತಕ್ಕಂಥದ್ದು. ಈಗ ನಾವು ಪ್ರೆಸಿಡೆಂಟ್ ಎಲೆಕ್ಷನ್ ನೋಡೋಣ. ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಯಾವ ತರ ವೋಟಿಂಗ್ ಇರ್ತದೆ ಅಂತಕ್ಕಂಥದ್ದು ಈಗ ನೋಡೋಣ. ಈಗ 2014 ಎಲೆಕ್ಷನ್ ಅನ್ನು ತಗೊಂಡ್ರೆ, ಲೋಕಸಭೆಯ ಚುನಾವಣೆಯನ್ನು ತಗೊಂಡ್ರೆ 2014 ಅಲ್ಲಿ BJP ಅವರು 31% ಆಫ್ ವೋಟ್, ಅಂದ್ರೆ ಎಷ್ಟು ವೋಟ್ ಪೋಲ್ ಆಗಿತ್ತು ಅದರಲ್ಲಿ 31% BJP ಅವರು ತಗೊಂಡಿದ್ರು. ಅಲ್ಲಿ 282 ಸೀಟ್ಗಳನ್ನ, ಲೋಕಸಭೆಯ ಸೀಟ್ಗಳನ್ನ BJP ಪಕ್ಷ 2014 ಅಲ್ಲಿ ತಗೊಂಡಿತ್ತು. ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥದ್ದು 19% ವೋಟ್ ಅನ್ನ ಪಡ್ಕೊಂಡಿತ್ತು. 19% ವೋಟ್ ಅನ್ನು ಪಡ್ಕೊಂಡು 44 ಸೀಟ್ ತಗೊಂಡಿತ್ತು. ಬಟ್ ಬಹುಜನ್ ಸಮಾಜವಾದ ಪಾರ್ಟಿ 4.2% ವೋಟ್ಗಳನ್ನ ಪಡ್ಕೊಂಡಿದ್ರು ಕೂಡ ಲೋಕಸಭೆಯಲ್ಲಿ ಯಾವುದೇ ರೀತಿಯ ಸ್ಥಾನವನ್ನು ಅದು ಗಿಟ್ಟಿಸಿಕೊಂಡಿರಲಿಲ್ಲ. ಅಂದ್ರೆ ಇದೇ ಒಂದು ವ್ಯವಸ್ಥೆಯನ್ನ ರಾಷ್ಟ್ರಪತಿ ಚುನಾವಣೆಯಲ್ಲಿ ತೆಗೆದುಕೊಂಡು ಹೋದ್ರೆ ಅಲ್ಲೇನಾಗುತ್ತೆ ಅಂದ್ರೆ, ಈಗ 31% ಆಫ್ ದ ಪೀಪಲ್ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಿದಂಗೆ ಆಗುತ್ತೆ. ನೆಕ್ಸ್ಟ್ 19% ಇಲ್ಲಿರ್ತಕ್ಕಂತಹ ಜನರು ಕೂಡ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಅಲ್ಲಿ ಭಾಗವಹಿಸಿದಂಗೆ ಆಗುತ್ತೆ. ಬಟ್ ಇದೇ ಒಂದು ಸ್ಟ್ರಕ್ಚರ್ ಅನ್ನ ರಾಷ್ಟ್ರಪತಿ ಚುನಾವಣೆಯಲ್ಲಿ ತೆಗೆದುಕೊಂಡು ಹೋದ್ರೆ ಇಲ್ಲಿ ಬಹುಜನ್ ಸಮಾಜವಾದಿ ಪಾರ್ಟಿ 0 ಸೀಟ್ ಇರುತ್ತೆ ಲೋಕಸಭೆಯಲ್ಲಿ. ಇದೇ ಒಂದು ಚುನಾವಣೆಯ ಪ್ರಕ್ರಿಯೆಯನ್ನ ರಾಷ್ಟ್ರಪತಿಯಲ್ಲಿ ಅಳವಡಿಸಿಕೊಂಡಿದ್ದಿದ್ರೆ ಈ 4.2% ಏನ್ ಜನ ಇರ್ತಾರೆ, ಈ 4.2% ಜನರ ಒಂದು ಹಿತಾಸಕ್ತಿ ಕಡೆಗಣಿಸಿದಂಗಾಗುತ್ತೆ. ಯಾಕೆಂದ್ರೆ ಅಲ್ಲಿ 0 ಇದೆ ಅವ್ರದ್ದು ಸೀಟ್ಸ್. ಹಂಗಾಗಿ ರಾಷ್ಟ್ರಪತಿಯ ಚುನಾವಣೆಗೆ ಬೇರೆ ತರ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಯಾವುದು ಅಂತ ಹೇಳಿ ಈಗ ನೋಡೋಣ. ಭಾರತದ ರಾಷ್ಟ್ರಪತಿಯ ಚುನಾವಣೆ ವ್ಯವಸ್ಥೆಯಲ್ಲಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಟಿವ್ ಸಿಸ್ಟಮ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಅನುಪಾತದ ಪ್ರಾತಿನಿಧ್ಯ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಸಿಕ್ಕಿಂ ತಗೊಳ್ಳಿ, ಅದು ಚಿಕ್ಕ ರಾಜ್ಯ. ಆ ಸಿಕ್ಕಿಂ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಇದೆ, ಜನಸಂಖ್ಯೆ ಸಿಕ್ಕಿಂ ಅಲ್ಲಿ ಕಡಿಮೆ ಇದೆ. ಆ ಸಿಕ್ಕಿಂ ಅಲ್ಲಿ ಇರತಕ್ಕಂತಹ MLA ಮತ್ತೆ MP ಒಂದು ಮೌಲ್ಯನು ಕೂಡ ಕಂಪೇರ್ ಟು ಅದರ್ ಬಿಗ್ ಸ್ಟೇಟ್ಸ್, ಅಂದ್ರೆ ರಾಜಸ್ಥಾನ ಆಗಿರ್ಬೋದು, ಈ ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಈ ಕರ್ನಾಟಕ ಇಂತಹ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಿಕ್ಕಿಂ ಅಲ್ಲಿ ಇರ್ತಕ್ಕಂತಹ MLA ಮತ್ತೆ MP ಒಂದು ವೋಟಿನ ಮೌಲ್ಯ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ. ಯಾಕೆಂದ್ರೆ ಅಲ್ಲಿರ್ತಕ್ಕಂತಹ ಜನಸಂಖ್ಯೆಯ ಆಧಾರದ ಮೇಲೆ MLA MP ವೋಟ್ಗಳು ನಿರ್ಧಾರ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಅನುಪಾತದ ವ್ಯವಸ್ಥೆ ಇರೋದರಿಂದ ಈ ರೀತಿಯ ಒಂದು ವ್ಯವಸ್ಥೆ ರಾಷ್ಟ್ರಪತಿ ಎಲೆಕ್ಷನ್ ಅಲ್ಲಿ ಇರುತ್ತೆ. ಅಂದ್ರೆ ರಾಷ್ಟ್ರಪತಿ ಎಲೆಕ್ಷನ್ ಅಲ್ಲಿ ರಾಷ್ಟ್ರದಲ್ಲಿರ್ತಕ್ಕಂತಹ ಎಲ್ಲಾ ಪ್ರಜೆಗಳು ಕೂಡ ಭಾಗವಹಿಸುವ ಒಂದು ಉದ್ದೇಶದಿಂದ ಈ ರೀತಿಯ ಒಂದು ಸಿಸ್ಟಮ್ ಮಾಡಿದ್ದಾರೆ. ಅಂದ್ರೆ ಒಂದು ಚಿಕ್ಕ ರಾಜ್ಯ ಆಗಿರ್ಬೋದು, ಆ ಚಿಕ್ಕ ರಾಜ್ಯದಲ್ಲಿರ್ತಕ್ಕಂತಹ ಜನಸಂಖ್ಯೆಯ ಆಧಾರದ ಮೇಲೆ, ಒಂದು ದೊಡ್ಡ ರಾಜ್ಯದ ಜನಸಂಖ್ಯೆಯ ಆಧಾರದ ಮೇಲೆ ಎಲ್ಲಾ ಪ್ರಜೆಗಳು ಕೂಡ ರಾಷ್ಟ್ರಪತಿಯ ಒಂದು ಎಲೆಕ್ಷನ್ ಅಲ್ಲಿ ಭಾಗವಹಿಸಲಿ ಅಂತಕ್ಕಂತಹ ಒಂದು ಉದ್ದೇಶದಿಂದ ಪರೋಕ್ಷ ಚುನಾವಣೆಯ ಮೂಲಕ ಇಲ್ಲಿರ್ತಕ್ಕಂತಹ ಎಲ್ಲ ಪ್ರಜೆಗಳು ಕೂಡ ಭಾಗವಹಿಸ್ತಾರೆ ಅಂತಕ್ಕಂಥದ್ದು. ಈಗ ರಾಷ್ಟ್ರಪತಿ ಚುನಾವಣೆ ಹೇಗಾಗುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಈ ರಾಷ್ಟ್ರಪತಿಯ ಚುನಾವಣೆಯಲ್ಲಿರ್ತಕ್ಕಂತಹ ಬ್ಯಾಲೆಟ್ ಪೇಪರ್ ಹೇಗಿರುತ್ತೆ ಅಂದ್ರೆ, ಒನ್ ಗೇಟ್ ಕ್ಯಾಂಡಿಡೇಟ್ ನೇಮ್ಸ್ ಇರುತ್ತೆ. ಅಂದ್ರೆ ಕ್ಯಾಂಡಿಡೇಟ್ ಎ, ಕ್ಯಾಂಡಿಡೇಟ್ ಬಿ, ಕ್ಯಾಂಡಿಡೇಟ್ ಸಿ ಅಂಡ್ ಕ್ಯಾಂಡಿಡೇಟ್ ಡಿ. ಈ ತರ್ತಕ್ಕಂಥದ್ದು ಕ್ಯಾಂಡಿಡೇಟ್ ನೇಮ್ ಒಂದ್ ಸೈಡ್ ಇರುತ್ತೆ, ಮತ್ತೆ ಪ್ರಿಫರೆನ್ಸ್ ಅಂದ್ರೆ ಆದ್ಯತೆ ಅಂತಕ್ಕಂಥದ್ದು ಒಂದ್ ಸೈಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು MLA ಅಥವಾ MP ನಾನು ವೋಟ್ ಮಾಡ್ಬೇಕು. ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ
ಕ್ಯಾಂಡಿಡೇಟ್ ಎಗೆ ನನ್ನ ಮೊದಲನೇ ಆದ್ಯತೆ ಕೊಡ್ತೀನಿ, ಕ್ಯಾಂಡಿಡೇಟ್ ಬಿಗೆ ನನ್ನ ಎರಡನೇ ಆದ್ಯತೆ ಕೊಡ್ತೀನಿ, ಕ್ಯಾಂಡಿಡೇಟ್ ಸಿಗೆ ನನ್ನ ಮೂರನೇ ಆದ್ಯತೆ ಕೊಡ್ತೀನಿ, ಕ್ಯಾಂಡಿಡೇಟ್ ಡಿಗೆ ನನ್ನ ನಾಲ್ಕನೇ ಆದ್ಯತೆಯನ್ನು ಕೊಡ್ತೀನಿ. ಇದೇ ತರ ಎಲ್ಲ MLA ಮತ್ತು MP ಗಳು ತಮ್ಮ ಆದ್ಯತೆಗಳನ್ನು ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಕ್ಯಾಂಡಿಡೇಟ್ ಎಗೆ ಈ ತರ ಫಸ್ಟ್ ಪ್ರಿಫರೆನ್ಸ್ ವೋಟ್ ಏನಾದ್ರು ಮೋರ್ ದ್ಯಾನ್ 50% ಬಂದಿದ್ರೆ, ಕ್ಯಾಂಡಿಡೇಟ್ ಎಗೆ ಫಸ್ಟ್ ಪ್ರಿಫರೆನ್ಸ್ ವೋಟ್ ಮೊದಲನೇ ಆದ್ಯತೆ ವೋಟುಗಳು ಎಲ್ಲ MLA ಮತ್ತು MP ಗಳು ಈ ಕ್ಯಾಂಡಿಡೇಟ್ ಎಗೆ 50%ಗಿಂತ ಹೆಚ್ಚಿನ ಜನ MLA MP ಗಳು ಮೊದಲ ಆದ್ಯತೆಯನ್ನು ಕೊಟ್ಟಿದ್ರೆ ಈ ಬಿಕಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇವರೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತಾರೆ. ಆದರೆ ಈ ಎಗೆ 50% ಬಂದಿಲ್ಲ ಅಂದ್ಕೊಳ್ಳಿ, ಎಗೆ ಮೊದಲನೇ ಆದ್ಯತೆ ವೋಟು 45% ಬಂದಿದೆ ಅಂದ್ಕೊಳ್ಳಿ, ಈ ಬಿಗೆ ಮೊದಲನೇ ಆದ್ಯತೆ ವೋಟು 130 ಬಂದಿದೆ ಅಂದ್ಕೊಳ್ಳಿ, ಈ ಸಿಗೆ ಮೊದಲನೇ ಆದ್ಯತೆ ವೋಟು 10% ಬಂದಿದೆ ಅಂದ್ಕೊಳ್ಳಿ, ಅಲ್ಲಿಗೆ 40, 30, 70, 80, 85. ನೆಕ್ಸ್ಟ್ ಡಿಗೆ 15% ಬಂದಿದೆ ಅಂತ ಅಂದ್ಕೊಳ್ಳಿ. ಮೊದಲನೇ ಆದ್ಯತೆಯ ವೋಟ್ಗಳು ಈ ಕ್ಯಾಂಡಿಡೇಟ್ ಎಗೆ 45% ಬಂದಿದೆ, ಕ್ಯಾಂಡಿಡೇಟ್ ಬಿಗೆ ಮೊದಲನೇ ಆದ್ಯತೆ ಒಂದು ಮತಗಳು 30 ಬಂದಿದೆ, ಅದೇ ಸಿಗೆ ಮೊದಲನೇ ಆದ್ಯತೆ ಮತಗಳು 10% ಬಂದಿದೆ, ಡಿಗೆ ಮೊದಲನೆಯ ಆದ್ಯತೆ 15% ಬಂದಿದೆ. ಈಗ ಯಾರಿಗೂ ಕೂಡ ಮೋರ್ ದ್ಯಾನ್ 50% ಬಂದಿಲ್ಲ, ಯಾರು ಕೂಡ ಮೋರ್ ದ್ಯಾನ್ 50% ವೋಟಲ್ಲಿ ಬಂದಿಲ್ಲ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಲೀಸ್ಟ್ ವೋಟ್ ಯಾರ್ದಿದೆ ನೋಡಿ. ಈಗ ಕ್ಯಾಂಡಿಡೇಟ್ ಸಿದು 10% ವೋಟ್ ಇದೆ, ಈ ಸಿ ಕ್ಯಾಂಡಿಡೇಟ್ ನ 10% ಮೊದಲನೇ ಆದ್ಯತೆಯ ವೋಟ್ಗಳಲ್ಲಿ ಈ 10% ಜನ ಏನು ವೋಟ್ ಮಾಡಿದ್ದಾರೆ, ಈ 10% ಅಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ಯಾವುದು, ಈ 10% ಅಲ್ಲಿ ಸೆಕೆಂಡ್ ಆದ್ಯತೆ ಯಾರ್ದು, ಆ ಸೆಕೆಂಡ್ ಆದ್ಯತೆ ಯಾರ್ಯಾರು ಪಡ್ಕೊಂಡಿದ್ದಾರೆ ಅಂತ ಹೇಳಿ ನೋಡಿದ್ರೆ ಈ ಫಾರ್ ಎಕ್ಸಾಂಪಲ್ ಈ 10% ಅಲ್ಲಿ 7% ಸೆಕೆಂಡ್ ಆದ್ಯತೆಯ ವೋಟ್ಗಳು ಹೇಗೆ ಬಿದ್ದಿದ್ರೆ, ಮತ್ತೆ ಆ 10% ಅಲ್ಲಿ 3% ವೋಟ್ಗಳು ಅಂದ್ರೆ ಸೆಕೆಂಡ್ ಆದ್ಯತೆಯ ವೋಟ್ಗಳು ಬಿಗ್ ಬಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ 45 + 7 52% ವೋಟು ಹೇಗಾಗುತ್ತೆ. ಇಲ್ಲಿ ಮೋರ್ ದ್ಯಾನ್ 50% ಆಫ್ ವೋಟ್ ಮೆಜಾರಿಟಿ ವೋಟ್ ಯಾರಿಗೆ ಬಂದಿದೆ ಅಂದ್ರೆ ಹೇಗೆ ಬಂದಿದೆ. ಆದ್ರಿಂದ ಇಲ್ಲಿ ಎ ಕ್ಯಾಂಡಿಡೇಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತಾನೆ. ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಷನ್ ಅಲ್ಲಿ ನಡೆಯತಕ್ಕಂತಹ ಒಂದು ಪ್ರೊಸೀಜರ್. ಇಂತಹ ಸಿಚುವೇಶನ್ ಅಂದ್ರೆ ಫಸ್ಟ್ ಟೈಮ್ ಅಲ್ಲಿ ಮೋರ್ ದ್ಯಾನ್ 50% ವೋಟ್ ಬರ್ದೇನೆ ಸೆಕೆಂಡ್ ರೌಂಡ್ ಅಲ್ಲಿ ಈ ತರ ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಅನ್ನ ಕನ್ಸಿಡರ್ ಮಾಡಿ ಯಾರಾದರೂ ನಮ್ಮ ಭಾರತದ ಹಿಸ್ಟ್ರಿಯಲ್ಲಿ ಈ ತರ ಪ್ರೆಸಿಡೆಂಟ್ ಆಗಿದ್ದಾರೆ ಅಂದ್ರೆ ಹೌದು ಆಗಿದ್ದಾರೆ, ವಿ ಗಿರಿ ಅವರು ಆಗಿರ್ತಕ್ಕಂಥದ್ದು. ಇದು ಪ್ರೆಸಿಡೆಂಟ್ ಎಲೆಕ್ಷನ್ ನ ಸಂಪೂರ್ಣ ಮಾಹಿತಿ. ಈ ಒಂದು ಭಾರತದ ಪ್ರೆಸಿಡೆಂಟ್ ಎಲೆಕ್ಷನ್ ನಲ್ಲಿ ರಹಸ್ಯ ಮತದಾನ ಮಾಡಬೇಕು. ಆದ್ರೆ 2012ರಲ್ಲಿ ಮುಲಾಯಂ ಸಿಂಗ್ ಯಾದವ್ ಏನಾಗುತ್ತೆ ಅಂತಂದ್ರೆ ಅವರು ನಾವು ಪ್ರಣಬ್ ಮುಖರ್ಜಿಗೆ ವೋಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಶೋ ಮಾಡ್ತಾರೆ, ಅವರ ಬ್ಯಾಲೆಟ್ ಪೇಪರ್ ಅನ್ನ ತೋರಿಸ್ತಾರೆ ಬೇರೆಯವರಿಗೆ. ಅವಾಗ ಏನ್ ಮಾಡುತ್ತೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಆ ಮುಲಾಯಂ ಸಿಂಗ್ ಯಾದವ್ ಅವರ ವೋಟ್ ಅನ್ನ ರದ್ದು ಮಾಡುತ್ತೆ. ಆ ಮುಲಾಯಂ ಸಿಂಗ್ ಯಾದವ್ ವೋಟ್ ಅನ್ನ ಕನ್ಸಿಡರ್ ಮಾಡಲ್ಲ. 2012 ಅವರು ಪ್ರಣಬ್ ಮುಖರ್ಜಿಗೆ ಆಗಿರ್ತಕ್ಕಂತಹ ವೋಟ್ ಅನ್ನ ಶೋ ಮಾಡ್ತಾರೆ, ಆದ್ರಿಂದ ಅದನ್ನ ರದ್ದು ಮಾಡ್ತಾರೆ. ಇಲ್ಲಿ ಸೀಕ್ರೆಟ್ ಬ್ಯಾಲೆಟ್ ಇರಬೇಕು, ಸೀಕ್ರೆಟ್ ಆಗಿ ಮತದಾನವನ್ನ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಯ ಚುನಾವಣೆಯಲ್ಲಿ. ಲಾಂಗ್ ಸ್ಟೋರಿ ಶಾರ್ಟ್, ನಾವು ಇಷ್ಟೊತ್ತು ಏನ್ ಮಾತಾಡಿದ್ವಿ ಅಂದ್ರೆ ಭಾರತದ ರಾಷ್ಟ್ರಪತಿಯ ಚುನಾವಣೆ ಬಗ್ಗೆ ಮಾತಾಡಿದ್ವಿ. ಭಾರತದ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ ಆಗುತ್ತೆ, ಅಂದ್ರೆ ಪರೋಕ್ಷ ಚುನಾವಣೆಯ ಮೂಲಕ ಪ್ರಜೆಗಳು ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರ್ತಕ್ಕಂತಹ ಪ್ರಜಾಪ್ರತಿನಿಧಿಗಳು ರಾಷ್ಟ್ರಪತಿಯ ಎಲೆಕ್ಷನ್ ಅಲ್ಲಿ ಭಾಗವಹಿಸ್ತಕ್ಕಂಥದ್ದು. ಇದು ಇಂಡೈರೆಕ್ಟ್ ಎಲೆಕ್ಷನ್ ಇರುತ್ತೆ. ನೆಕ್ಸ್ಟ್ ಎಲೆಕ್ಟರಲ್ ಕಾಲೇಜ್ ಇರುತ್ತೆ, ಅಂದ್ರೆ ಭಾರತದ ರಾಷ್ಟ್ರಪತಿಯವರಿಗೆ ಎಲೆಕ್ಟೆಡ್ ಪರ್ಸನ್ಸ್ ಆಫ್ ಅಂದ್ರೆ ಎಲೆಕ್ಟೆಡ್ ಮೆಂಬರ್ಸ್ ಯಾರಿರ್ತಾರೆ, ಚುನಾಯಿತ ಸದಸ್ಯರುಗಳು ಯಾರಿರ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಅವರು, ಮತ್ತೆ ಚುನಾಯಿತ ರಾಜ್ಯಸಭೆಯ ಮತ್ತು ಚುನಾಯಿತ ಲೋಕಸಭೆಯ ಸದಸ್ಯರುಗಳ ಜೊತೆಗೆ ಚುನಾಯಿತ ರಾಜ್ಯದಲ್ಲಿರ್ತಕ್ಕಂತಹ ವಿಧಾನಸಭೆಯ ಸದಸ್ಯರುಗಳು, ಮತ್ತೆ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂತಹ ಡೆಲ್ಲಿ ಮತ್ತೆ ಪುದುಚೇರಿಯಲ್ಲಿರ್ತಕ್ಕಂತಹ ಚುನಾಯಿತ ಸದಸ್ಯರುಗಳು ರಾಷ್ಟ್ರಪತಿಯವರ ಎಲೆಕ್ಷನ್ ಅಲ್ಲಿ ಭಾಗವಹಿಸ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಪೋಸಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್, ಅಂದ್ರೆ ಇಲ್ಲಿ MLA MP ತರ ಒಂದು ಟೋಟಲ್ ನಂಬರ್ ಆಫ್ ವೋಟ್ ಅಂದ್ರೆ ಹೈಯೆಸ್ಟ್ ನಂಬರ್ ಆಫ್ ವೋಟ್ ಯಾರು ತಗೊಂಡಿರ್ತಾರೆ ಅಲ್ಲಿ MLA MP ಇನ್ನು ಆ ಒಂದು ಪ್ರಕ್ರಿಯೆಯನ್ನ ಈ ರಾಷ್ಟ್ರಪತಿ ಎಲೆಕ್ಷನ್ ಅಲ್ಲಿ ಬಳಸಲ್ಲ. ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್ ಪ್ರಕ್ರಿಯೆಯನ್ನ ಬಳಸ್ತೀವಿ. ತದನಂತರ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್, ಎಲ್ಲ MP ಮತ್ತು MLA ಗಳಿಗೆ ಅವರು ಆಯ್ಕೆಯಾಗಿ ಬಂದಿರತಕ್ಕಂತಹ ಮತದಾರರ ಕ್ಷೇತ್ರದಲ್ಲಿರ್ತಕ್ಕಂತಹ ಒಂದು ಜನಸಂಖ್ಯೆಯ ಆಧಾರದ ಮೇಲೆ ವೋಟ್, ಒಂದು ಸಿಂಗಲ್ ವೋಟ್, ಒಬ್ಬ MP ಒಬ್ಬ MLA ಸಿಂಗಲ್ ವೋಟ್ ಇರ್ತಕ್ಕಂಥದ್ದು. ಮತ್ತೆ ಸೀಕ್ರೆಟ್ ಬ್ಯಾಲೆಟ್ ಅಂದ್ರೆ ರಹಸ್ಯವಾಗಿ ಮತದಾನ ಮಾಡ್ತಕ್ಕಂಥದ್ದು. ಇದಿಷ್ಟು ರಾಷ್ಟ್ರಪತಿಯವರ ಎಲೆಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯ.
ಭಾರತದ ರಾಷ್ಟ್ರಪತಿಯವರ ಎಲೆಕ್ಷನ್ ಅನ್ನು ನೋಡ್ತೀವಿ. ಈಗ ಭಾರತದ ರಾಷ್ಟ್ರಪತಿಯವರ ಅಧಿಕಾರಾವಧಿ ನೋಡೋಣ. ಅಕಾರ್ಡಿಂಗ್ ಟು ಆರ್ಟಿಕಲ್ 56 ಭಾರತದ ರಾಷ್ಟ್ರಪತಿಯವರ ಅಧಿಕಾರಾವಧಿ ಯೂಶಲಿ 5 years ಇರುತ್ತೆ. ಬಟ್ ಅದರೊಳಗೆ ಏನಾದರೂ ಅವರು ರಿಸೈನ್ ಮಾಡಿದ್ರೆ ಆ ರೆಸಿಗ್ನೇಷನ್ ಲೆಟರ್ ಅನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿಯವರು ವೈಸ್ ಪ್ರೆಸಿಡೆಂಟ್ಗೆ ಕೊಡಬೇಕು. ಉಪರಾಷ್ಟ್ರಪತಿಯವರಿಗೆ ಆ ರೆಸಿಗ್ನೇಷನ್ ಲೆಟರ್ ಅನ್ನ ಕೊಡ್ತಕ್ಕಂಥದ್ದು. ಆಗ ಈ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯವರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಈಗ ರಾಷ್ಟ್ರಪತಿಯವರು ರಿಸೈನ್ ಮಾಡಿದಾಗ ನೆಕ್ಸ್ಟ್ ಇನ್ ಕೇಸ್ ರಾಷ್ಟ್ರಪತಿಯವರ ಡೆತ್ ಆಯ್ತು, ರಾಷ್ಟ್ರಪತಿಯವರ ಡೆತ್ ಆದಾಗಲೂ ಕೂಡ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಉಪರಾಷ್ಟ್ರಪತಿಯವರು ಯಾರಿರ್ತಾರೋ ಅವರು ರಾಷ್ಟ್ರಪತಿಯಾಗಿ ಆಡಳಿತವನ್ನು ನಡೆಸ್ತಕ್ಕಂಥದ್ದು. ನೆಕ್ಸ್ಟ್ ಇಂಪೀಚ್ಮೆಂಟ್. ಇನ್ ಕೇಸ್ ರಾಷ್ಟ್ರಪತಿಯವರನ್ನ ಇಂಪೀಚ್ ಮಾಡಿದ್ರು, ಯಾಕೆಂದ್ರೆ ಅವರು ಯಾವುದಾದ್ರೂ ಒಂದು ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದರೆ ಕಾನ್ಸ್ಟಿಟ್ಯೂಷನ್ ಉಲ್ಲಂಘಿಸಿದ್ರೆ ಅವ್ರನ್ನ ಇಂಪೀಚ್ಮೆಂಟ್ ಮಾಡ್ತಾರೆ. ಆ ಇಂಪೀಚ್ಮೆಂಟ್ ಪ್ರೋಸೆಸ್ ಅನ್ನ ನಾವು ನೋಡೋಣ. ಇನ್ ಕೇಸ್ ಇಂಪೀಚ್ಮೆಂಟ್ ಆದಾಗಲೂ ಕೂಡ ಉಪರಾಷ್ಟ್ರಪತಿಯವರೇ ರಾಷ್ಟ್ರಪತಿಗಳಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ ಅಂತಕ್ಕಂಥದ್ದು. ಈಗ ನಾವು ಎಲೆಕ್ಷನ್ ಆಯ್ತು, ಈಗ ಇಂಪೀಚ್ಮೆಂಟ್ ಆಯ್ತು. ಈಗ ರಾಷ್ಟ್ರಪತಿಯವರ ಇಂಪೀಚ್ಮೆಂಟ್ ಮಾಡಿದ್ರು, ಅವರು ಭಾರತದ ಸಂವಿಧಾನವನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ಇಂಪೀಚ್ಮೆಂಟ್ ಪ್ರೋಸೆಸ್ ಅನ್ನ ಮುಂದಿನ ಒಂದು ನೆಕ್ಸ್ಟ್ ಅಲ್ಲಿ ಡೀಪ್ ಆಗಿ ನೋಡೋಣ. ಇಂಪೀಚ್ಮೆಂಟ್ ಆದ ಸಂದರ್ಭದಲ್ಲೂ ಕೂಡ ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅಂದ್ರೆ ಈಗ ಡೆತ್ ಆಯ್ತು, ಅವರು ರಿಸೈನ್ ಮಾಡಿದ್ರು, ಮತ್ತೆ ಇಂಪೀಚ್ಮೆಂಟ್ ಆಯ್ತು. ಈಗ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕರ್ತವ್ಯ ನಿರ್ವಹಿಸ್ತಾರೆ. ಎಲ್ಲಿವರೆಗೆ? ರಾಷ್ಟ್ರಪತಿಯ ಟರ್ಮ್ ಮುಗಿಯುವವರೆಗೂ ಮಾಡಲ್ಲ, ಕೇವಲ ಮುಂದಿನ ರಾಷ್ಟ್ರಪತಿ ಎಲೆಕ್ಷನ್ ಅಂದ್ರೆ ಈಗ ಅವ್ರದ್ದು ಡೆತ್ ಆಯ್ತು, ರಿಸಿಗ್ನೇಷನ್ ಆಯ್ತು, ಇಂಪೀಚ್ಮೆಂಟ್ ಆಯ್ತು, ನೆಕ್ಸ್ಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಎಲೆಕ್ಷನ್ ಮಾಡುತ್ತೋ ಅಲ್ಲಿವರೆಗೂ ಮಾತ್ರ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇನ್ ಕೇಸ್ ಈಗ ಟರ್ಮ್ ಮುಗೀತು, ರಾಷ್ಟ್ರಪತಿಯವರ ಟರ್ಮ್ ಮುಗೀತು, ಆದ್ರೆ ಎಲೆಕ್ಷನ್ ಬೇಗ ಕಂಡಕ್ಟ್ ಮಾಡಕ್ ಆಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಈಗ ಟರ್ಮ್ ಮುಗಿದಿರ್ತಕ್ಕಂತಹ ರಾಷ್ಟ್ರಪತಿ ಏನಿರ್ತಾರೋ ಅವರೇ ಎಲೆಕ್ಷನ್ ಆಗೋವರೆಗೂ ರಾಷ್ಟ್ರಪತಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಅಂದ್ರೆ ನಮ್ಮ ಭಾರತದ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಯ ಹುದ್ದೆ ಯಾವಾಗಲೂ ಖಾಲಿ ಇರಬಾರ್ದು. ಇದು ರಾಷ್ಟ್ರಪತಿಯವರ ಟರ್ಮ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಈಗ ರಾಷ್ಟ್ರಪತಿ ಚುನಾವಣೆ ನೋಡಿದ್ವಿ. ರಾಷ್ಟ್ರಪತಿಯವರು ಎಲೆಕ್ಟ್ ಆದರು, ಅವ್ರದ್ದು 5 ವರ್ಷ ಅಧಿಕಾರಾವಧಿಯನ್ನು ಕೂಡ ಮುಗೀತು. ಮತ್ತೆ ನೆಕ್ಸ್ಟ್ ಎಲೆಕ್ಷನ್ಗೆ ಅವರು ಕಂಟೆಸ್ಟ್ ಮಾಡ್ಬೋದಾ, ಮರು ಚುನಾವಣೆಗೆ ಅವರು ಕಂಟೆಸ್ಟ್ ಮಾಡ್ಬೋದಾ ಅಂತಕ್ಕಂತ ಹೋದ್ರೆ ಹೌದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಮರು ಚುನಾವಣೆಗೆ ಮತ್ತೆ ಅವರು ಸ್ಪರ್ಧಿಸ್ತಕ್ಕಂತಹ ಒಂದು ಅವಕಾಶ ರಾಷ್ಟ್ರಪತಿಗೆ ಇರುತ್ತೆ. ಆದ್ರೆ ಎಷ್ಟು ಬಾರಿ ಅವರು ಮರು ಚುನಾವಣೆಗೆ ಸ್ಪರ್ಧಿಸಬೇಕು ಅಂತಂದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಷ್ಟು ಬಾರಿ ಬೇಕಾದರೂ ಕೂಡ ಮರು ಚುನಾವಣೆಗೆ ಮತ್ತೆ ಸ್ಪರ್ಧಿಸಬೇಕು ಅಂತಕ್ಕಂಥದ್ದು. ಆದ್ರೆ USA ಮತ್ತು ಐರಿಷ್ ಕಾನ್ಸ್ಟಿಟ್ಯೂಷನ್ ನೋಡೋದಾದ್ರೆ, ಅಮೆರಿಕದಲ್ಲಿ ಮತ್ತೆ ಐರಿಷ್ ಕಾನ್ಸ್ಟಿಟ್ಯೂಷನ್ ನೋಡೋದಾದ್ರೆ ಕೇವಲ 2 ಬಾರಿ ಮಾತ್ರ ರಾಷ್ಟ್ರಪತಿ ಆಗಲು ಅಲ್ಲಿ ಪ್ರೆಸಿಡೆಂಟ್ ಆಗಲು ಅವಕಾಶ ಇರತಕ್ಕಂಥದ್ದು USA ಅಲ್ಲಿ ಮತ್ತೆ ಐರಿಷ್ ಅಲ್ಲಿ. ಇದು ಮರು ಚುನಾವಣೆಯ ಒಂದು ವಿಷಯ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯಾವುದೇ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗಬೇಕಾದ್ರೆ, ರಾಷ್ಟ್ರಪತಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕಾದ್ರೆ ಆತನಿಗೆ ಇರಬೇಕಾಗಿರ್ತಕ್ಕಂತಹ ಅರ್ಹತೆಗಳೇನು ಅಂತಕ್ಕಂಥದ್ದು ನೋಡೋದಾದ್ರೆ, ಫಸ್ಟ್ ಈ ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ. ಭಾರತದ ಪ್ರಜೆ ಆಗಿರ್ಬೇಕು. ಈಗ ಬೇರೆ ದೇಶದಿಂದ ಬಂದು ನಾನು ರಾಷ್ಟ್ರಪತಿ ಎಲೆಕ್ಷನ್ ನಿಲ್ತೀನಿ ಅಂದ್ರೆ ಆಗಲ್ಲ. ಇಲ್ಲಿಯೇ ಇರ್ತಕ್ಕಂಥ ಭಾರತದ ಪ್ರಜೆಯಾಗಿ ಅವನಿರ್ಬೇಕು. ನೆಕ್ಸ್ಟ್ ಅಟ್ಲೀಸ್ಟ್ ಮಿನಿಮಮ್ 35 year ಏಜ್ ಆಗಿರ್ಬೇಕು. ಮ್ಯಾಕ್ಸಿಮಮ್ ಏನಿಲ್ಲ, ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮ್ಯಾಕ್ಸಿಮಮ್ ಮೆನ್ಷನ್ ಆಗಿಲ್ಲ. ಅಟ್ಲೀಸ್ಟ್ ಮಿನಿಮಮ್ 35 years ಏಜ್ ರಾಷ್ಟ್ರಪತಿಯ ಒಂದು ಕ್ಯಾಂಡಿಡೇಟ್ಗೆ ಅರ್ಹತೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಏನು ಅಂತಂದ್ರೆ, ಕ್ವಾಲಿಫಿಕೇಶನ್ ಫಾರ್ ದ ಎಲೆಕ್ಷನ್ ಆಫ್ ದ ಮೆಂಬರ್ ಆಫ್ ಲೋಕಸಭೆ. ಅಂದ್ರೆ ಲೋಕಸಭೆಯ ಸದಸ್ಯನಾಗಿರಲು ಬೇಕಾಗಿರ್ತಕ್ಕಂತಹ ಅರ್ಹತೆ ಹೊಂದಿದ್ರೆ ಅವರು ಪ್ರೆಸಿಡೆಂಟ್ ಆಫ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬಹುದು. ಮತ್ತೆ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಗಳಲ್ಲಿ ಈ ರಾಷ್ಟ್ರಪತಿಯ ಕ್ಯಾಂಡಿಡೇಟ್ ಇರೋಂಗಿಲ್ಲ. ಇದಿಷ್ಟು ರಾಷ್ಟ್ರಪತಿಯ ಒಂದು ಅರ್ಹತೆ ಮತ್ತೆ ಅವರಿಗೆ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್. ರಾಷ್ಟ್ರಪತಿಯವರ ಇಂಪೀಚ್ಮೆಂಟ್ ನೋಡೋಣ. ಅಂದ್ರೆ ರಾಷ್ಟ್ರಪತಿಯವರ ಮಹಾಭಿಯೋಗ, ರಾಷ್ಟ್ರಪತಿಯವರನ್ನ ಹೇಗೆ ತನ್ನ ಸ್ಥಾನದಿಂದ ತೆಗೆದುಹಾಕುವ ಒಂದು ಪ್ರಕ್ರಿಯೆಯನ್ನ ಈಗ ನೋಡೋಣ. ಆರ್ಟಿಕಲ್ 61 ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 61 ಪ್ರಕಾರ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ನಡೆಯುತ್ತೆ. ಅಂದ್ರೆ ಒಬ್ಬ ರಾಷ್ಟ್ರಪತಿ ಸಂವಿಧಾನವನ್ನು ಉಲ್ಲಂಘಿಸಿದ ಸಂದರ್ಭದಲ್ಲಿ ರಾಷ್ಟ್ರಪತಿಯನ್ನ ಇಂಪೀಚ್ಮೆಂಟ್ ಮಾಡ್ತಕ್ಕಂಥದ್ದು. ಈ ಒಂದು ಮಹಾಭಿಯೋಗ ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಕೇವಲ ರಾಷ್ಟ್ರಪತಿಯವರಿಗೆ ಮಾತ್ರ ಇರುವ ಒಂದು
ಪ್ರಕ್ರಿಯೆ. ಈ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ರಾಷ್ಟ್ರಪತಿಯವರನ್ನ ತನ್ನ ಸ್ಥಾನದಿಂದ ಇಳಿಸ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅಂತ ಅಂದ್ರೆ ಎಲೆಕ್ಟೆಡ್ ಅಂಡ್ ನಾಮಿನೇಟೆಡ್ ಮೆಂಬರ್ ಆಫ್ ದ ಪಾರ್ಲಿಮೆಂಟ್. ಅಂದ್ರೆ ಅಲ್ಲಿ ಚುನಾಯಿತ ಮತ್ತೆ ನಾಮನಿರ್ದೇಶಿತ ಸದಸ್ಯರುಗಳೆರಡು, ಲೋಕಸಭೆಯ ರಾಜ್ಯಸಭೆಯಲ್ಲಿ ಇರ್ತಕ್ಕಂಥ ಚುನಾಯಿತ ಮತ್ತೆ ನಾಮನಿರ್ದೇಶಿತ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಇಲ್ಲಿ ಭಾಗವಹಿಸ್ತಾರೆ. ಬಟ್ ಸ್ಟೇಟ್ ಲೆಜಿಸ್ಲೇಟಿವ್ ಇಂದ ಮತ್ತೆ ಯೂನಿಯನ್ ಟೆರಿಟರಿಯಿಂದ ಈ ಒಂದು ಮಹಾಭಿಯೋಗಕ್ಕೆ ಭಾಗವಹಿಸಲ್ಲ. ಈ ಒಂದು ಮಹಾಭಿಯೋಗ ಒಂದು ಪ್ರೊಸೀಜರ್ ನೋಡ್ತಾ ಹೋಗೋಣ. ಇವನ್ನ ಇಂಪೀಚ್ಮೆಂಟ್ ಮಾಡ್ತಕ್ಕಂಥದ್ದು ಯಾವ ಬೇಸಿಸ್ ಮೇಲೆ ಅಂತಂದ್ರೆ, ರಾಷ್ಟ್ರಪತಿಯವರು ಏನಾದ್ರು ಸಂವಿಧಾನವನ್ನ ಉಲ್ಲಂಘಿಸಿದ್ದೇ ಆದಲ್ಲಿ, ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಮಾಡಿದ್ರೆ ಅವರನ್ನ ಕೆಳಗಿಳಿಸ್ತಕ್ಕಂತಹ ಪ್ರಕ್ರಿಯೆ ನಡೆಯುತ್ತೆ. ಬಟ್ ಇಲ್ಲಿಯವರೆಗೆ ಈ ಒಂದು ಮಹಾಭಿಯೋಗ ಇಂಪೀಚ್ಮೆಂಟ್ ಪ್ರೊಸೀಜರ್ ಇಂದ ಭಾರತದ ರಾಷ್ಟ್ರಪತಿ, ಯಾವುದೇ ರಾಷ್ಟ್ರಪತಿಯವರು ಕೂಡ ತನ್ನ ಸ್ಥಾನವನ್ನು ಬಿಟ್ಕೊಡುವ ಒಂದು ಪ್ರಸಂಗ ಇಲ್ಲಿಯವರೆಗೆ ಬಂದಿಲ್ಲ. ಈ ಒಂದು ಮಹಾಭಿಯೋಗದ ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಈ ಒಂದು ಮಹಾಭಿಯೋಗ ಇಂಪೀಚ್ಮೆಂಟ್ ರೆಸೊಲ್ಯೂಷನ್ ಅನ್ನ ಲೋಕಸಭೆ ಅಥವಾ ರಾಜ್ಯಸಭೆ ಎರಡರಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಈ ರೆಸೊಲ್ಯೂಷನ್ ಮಂಡಿಸಬಹುದು. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಲೋಕಸಭೆಯಲ್ಲಿ ಈ ಇಂಪೀಚ್ಮೆಂಟ್ ರೆಸೊಲ್ಯೂಷನ್ ಮಂಡಿಸಿದೀವಿ ಅಂತ ಹೇಳಿ ನೋಡೋಣ. ಲೋಕಸಭೆಯಲ್ಲಿ ಮಂಡಿಸಿರ್ತಕ್ಕಂತಹ ಇಂಪೀಚ್ಮೆಂಟ್ ರೆಸೊಲ್ಯೂಷನ್ ಸ್ಪೀಕರ್ ಅವರು ಅಂಗೀಕೃತಗೊಳಿಸಿದ್ರೆ 14 ದಿನ ನೋಟಿಸ್ ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡ್ತಾರೆ ಸ್ಪೀಕರ್. ಲೋಕಸಭೆಯಲ್ಲಿ ಮಹಾಭಿಯೋಗದ ಒಂದು ಪ್ರೊಸೀಜರ್ ನಡೀತಾ ಇದ್ರೆ, ಅವರು ಮಹಾಭಿಯೋಗದ ಒಂದು ಪ್ರಪೋಸಲ್ ಇಟ್ಟಿದ್ರೆ ಸ್ಪೀಕರ್ 14 ದಿನದ ನೋಟಿಸ್ ಅನ್ನ ಭಾರತದ ರಾಷ್ಟ್ರಪತಿಯವರಿಗೆ ಕೊಡ್ತಾರೆ. 14 ದಿನದ ನೋಟಿಸ್ ನ ಅವಧಿ ಮುಗಿದ ನಂತರ ವೋಟಿಂಗ್ ಆಗುತ್ತೆ ಲೋಕಸಭೆಯಲ್ಲಿ. ಆ ವೋಟಿಂಗ್ ಏನಾದ್ರು ಈ ರೆಸೊಲ್ಯೂಷನ್ ನ ಪರವಾಗಿದ್ರೆ, ಈ ಮಹಾಭಿಯೋಗದ ಪರವಾಗಿ ಅಂದ್ರೆ 2/3 ಆಫ್ ದ ವೋಟಿಂಗ್ ಮಹಾಭಿಯೋಗದ ಪರವಾಗಿ ಆದ್ರೆ ಅದು ಲೋಕಸಭೆಯಲ್ಲಿ ಪಾಸ್ ಆಗುತ್ತೆ. ನೆಕ್ಸ್ಟ್ ರಾಜ್ಯಸಭೆಗೆ ಮೂವ್ ಆಗುತ್ತೆ. ಈ ಒಂದು ರಾಜ್ಯಸಭೆಗೆ ಬಂದಿರತಕ್ಕಂತಹ ಈ ಮಹಾಭಿಯೋಗದ ಒಂದು ಪ್ರಕ್ರಿಯೆ, ಈ ರಾಜ್ಯಸಭೆ ಇನ್ವೆಸ್ಟಿಗೇಷನ್ ಹೌಸ್ ಆಗಿ ತನ್ನ ಕರ್ತವ್ಯವನ್ನ ನಿರ್ವಹಿಸುತ್ತೆ. 2/3 ಅಲ್ಲಿ ಲೋಕಸಭೆಯಲ್ಲಿ ಪಾಸ್ ಆಗಿರುತ್ತೆ, ಅದು ರಾಜ್ಯಸಭೆಗೆ ಬಂದಾಗ ಇಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಈಗ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೆಸಿಡೆಂಟ್ ಮಾಡಿದರೋ ಇಲ್ವೋ ಅಂತ ಹೇಳಿ ಈ ರಾಜ್ಯಸಭೆಯಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಇಲ್ಲಿ ಕೂಡ 2/3 ಅಲ್ಲಿ ಆ ಮಹಾಭಿಯೋಗದ ರೆಸೊಲ್ಯೂಷನ್ ಪಾಸ್ ಆಗುತ್ತೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ತನ್ನ ಸ್ಥಾನದಿಂದ ಕೆಳಗಿಳಿಯಬೇಕಾದಂತಹ ಒಂದು ಪ್ರಸಂಗ ಎದುರಾಗ್ತಕ್ಕಂಥದ್ದು. ಇದು ಮಹಾಭಿಯೋಗದ ಸಂಬಂಧಿಸಲ್ಪಟ್ಟಿರ್ತಕ್ಕಂತಹ ಅಂದ್ರೆ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ಗೆ ಸಂಬಂಧಿಸಿರ್ತಕ್ಕಂತಹ ವಿಚಾರ. ಇಲ್ಲಿಯವರೆಗೆ ಯಾವುದೇ ಒಬ್ಬ ರಾಷ್ಟ್ರಪತಿಯು ಕೂಡ ಈ ಮಹಾಭಿಯೋಗದಿಂದ ತನ್ನ ಸ್ಥಾನವನ್ನ ಕಳ್ಕೊಂಡಿಲ್ಲ. ಈಗ ಭಾರತದ ರಾಷ್ಟ್ರಪತಿಯವರ ಪ್ರಮಾಣ ವಚನವನ್ನ ನೋಡೋಣ. ಭಾರತದ ರಾಷ್ಟ್ರಪತಿಯ ಓತ್ ಪ್ರಮಾಣ ವಚನ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 60 ಮೆನ್ಷನ್ ಆಗಿದೆ. ಭಾರತದ ಒಂದು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಭಾರತದ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಕೊಡ್ತಾರೆ. ಭಾರತದ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ನೀಡ್ತಾರೆ. ಫಾರ್ ಎಕ್ಸಾಂಪಲ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಆರೋಗ್ಯ ಸರಿ ಇಲ್ಲ ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಬರೋಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರನ್ನ ನೇಮಕ ಮಾಡ್ತಾರೋ ಅವರು ಭಾರತದ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಕೊಡ್ತಾರೆ. ಯೂಶಲಿ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಅವರೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಲ್ಲದೆ ಇರುವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಕ್ಕಂಥದ್ದು. ಇದು ಪ್ರಮಾಣ ವಚನಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ವಿಚಾರ. ನಮ್ಮ ಭಾರತದ ಒಂದು ಇತಿಹಾಸದಲ್ಲಿ ಒಂದು ಘಟನೆ ನಡೆಯುತ್ತೆ. 1969 ಮೇಯಲ್ಲಿ ಭಾರತದ ರಾಷ್ಟ್ರಪತಿಯಾಗಿರ್ತಕ್ಕಂತಹ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಡೆತ್ ಆಗುತ್ತೆ. ಮೇ 1969 ಇವರು ಡೆತ್ ಆದಾಗ ವೈಸ್ ಪ್ರೆಸಿಡೆಂಟ್ ಆಗಿ ವಿ ಗಿರಿ ಅವರು ಇರ್ತಾರೆ. ಆ ವಿ ಗಿರಿ ಅವರು ರಾಷ್ಟ್ರಪತಿಯ ಒಂದು ಹುದ್ದೆಯನ್ನು ಅಲಂಕರಿಸ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ವಿ ಗಿರಿ ಅವರು ಕೂಡ ರಿಸೈನ್ ಮಾಡ್ತಾರೆ. ಈಗ ಪ್ರೆಸಿಡೆಂಟ್ ಇಲ್ಲ, ವೈಸ್ ಪ್ರೆಸಿಡೆಂಟ್ ಕೂಡ ರಿಸೈನ್ ಮಾಡಿದ್ರು. ಇಂತಹ ಒಂದು ಸಂದರ್ಭದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಹಿದಾಯತುಲ್ಲಾ ಅಂತಹ ಒಂದು ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಅಂದ್ರೆ ರಾಷ್ಟ್ರಪತಿಗಳು ಇಲ್ಲದಂತಹ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯೂ ಕೂಡ ಇಲ್ಲದೆ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಕೂಡ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ರಾಷ್ಟ್ರಪತಿಯವರಿಲ್ಲ, ಉಪರಾಷ್ಟ್ರಪತಿಯವರು ಕೂಡ ಇಲ್ಲ, CJI
ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ರಾಷ್ಟ್ರಪತಿಯಾಗಿ ಕರ್ತವ್ಯ ನಿರ್ವಹಿಸ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ವಿತಿನ್ 6 ಮಂತ್, ಆ 6 ಮಂತ್ ಒಳಗಡೆ ಎಲೆಕ್ಷನ್ ಕಮಿಷನ್ ರಾಷ್ಟ್ರಪತಿಯವರ ಒಂದು ಎಲೆಕ್ಷನ್ ಅನ್ನ ನಡೆಸಿಕೊಡ್ತಕ್ಕಂಥದ್ದು. ಇದು ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಚಾರ. ಪರೀಕ್ಷಾ ದೃಷ್ಟಿಯಿಂದ ಈ SDA, FDA, ಈ KS ಇಂತಹ ಪರೀಕ್ಷಾ ದೃಷ್ಟಿಯಿಂದ ಕೆಲವು ಫ್ಯಾಕ್ಚುಯಲ್ ನಾಲೆಡ್ಜ್ ಇಂಪಾರ್ಟೆಂಟು. ಫ್ಯಾಕ್ಚುಯಲ್ ನಾಲೆಡ್ಜ್ ರಿಗಾರ್ಡಿಂಗ್ ಟು ರಾಷ್ಟ್ರಪತಿಯವರಿಗೆ ಸಂಬಂಧಿಸಿರತಕ್ಕಂಥದ್ದೇ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಪ್ರಥಮ ರಾಷ್ಟ್ರಪತಿಗಳು, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್, ಭಾರತದಲ್ಲಿರ್ತಕ್ಕಂತಹ ರಾಷ್ಟ್ರಪತಿಯವರಲ್ಲಿ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು ಅಂದರೆ ಪ್ರತಿಭಾ ಪಾಟೀಲ್ ಅವರು ಪ್ರಥಮ ಮಹಿಳಾ ರಾಷ್ಟ್ರಪತಿ. ಭಾರತದ ಪ್ರಥಮ ಮಹಿಳಾ ಆದಿವಾಸಿ ಜನಾಂಗದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಮತ್ತೆ ರಾಷ್ಟ್ರಪತಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಇದ್ದಾಗಲೇ ಮರಣವನ್ನು ಹೊಂದಿದವರು ಯಾರು ಅಂದರೆ ಡಾಕ್ಟರ್ ಜಾಕೀರ್ ಹುಸೇನ್ ಅಂಡ್ ಫಕ್ರುದ್ದೀನ್ ಅಲಿ ಅಹಮದ್. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಯವರಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಯಾವುದು ಅಂದರೆ ಆರ್ಟಿಕಲ್ 52 ಟಾಕ್ಸ್ ಅಬೌಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಯ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 54 ಭಾರತದ ರಾಷ್ಟ್ರಪತಿಯವರ ಚುನಾವಣೆಯ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 56 ಭಾರತದ ರಾಷ್ಟ್ರಪತಿಯವರ ಅಧಿಕಾರಾವಧಿ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 60 ಭಾರತದ ರಾಷ್ಟ್ರಪತಿಯವರ ಓತ್ ಬಗ್ಗೆ ಹೇಳ್ತಕ್ಕಂಥದ್ದು. ಇದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ನಾಲೆಡ್ಜ್ ರಿಗಾರ್ಡಿಂಗ್ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಾವು ಇಲ್ಲಿಯವರೆಗೆ ಭಾರತದ ರಾಷ್ಟ್ರಪತಿ ಹೇಗೆ ಆಯ್ಕೆ ಆಗ್ತಾರೆ, ಅವರ ಎಲೆಕ್ಷನ್ ಪ್ರೊಸೀಜರ್ ಏನು, ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗ, ಭಾರತದ ರಾಷ್ಟ್ರಪತಿಯು ಆಗಬೇಕಾಗಿರ್ತಕ್ಕಂತಹ ಒಂದು ಕ್ವಾಲಿಫಿಕೇಶನ್ಸ್ ಏನು, ಸಂಪೂರ್ಣ ಮಾಹಿತಿಯನ್ನು ಈ ತರಗತಿಯಲ್ಲಿ ತಿಳ್ಕೊಂಡ್ವಿ. ಧನ್ಯವಾದಗಳು. ಜೈ ಹಿಂದ್.